ಇದರ ಬೆನ್ನಲ್ಲೇ ಈಗ ಎಂಸಿ ಸುಧಾಕರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಸೂಚಿಸಿದ್ರೆ ನಾವು ಕೂಡ ರಾಜೀನಾಮೆ ನೀಡೋದಕ್ಕೆ ಸಿದ್ಧ ಅನ್ನೋ ಮಾತುಗಳನ್ನ ಎಂಸಿ ಸುಧಾಕರ್ ಅವರು ಮಾತಾಡಿದ್ದಾರೆ. ಆಡಳಿತಾತ್ಮಕ ದೃಷ್ಟಿಯಿಂದ ತೀರ್ಮಾನಕ್ಕೆ ನಾನು ಖಂಡಿತವಾಗ್ಲೂ ಬದ್ಧನಾಗಿರ್ತೀನಿ ಅಂತ ಕೋಲಾರದಲ್ಲಿ ಸಚಿವ ಎಂಸಿ ಸುಧಾಕರ್ ಹೇಳಿದರು. ಸಂಪುಟ ವಿಸ್ತರಣೆಯಿಂದ ಆಡಳಿತದಲ್ಲಿ ಏರುಪೇರೇನಾಗಲ್ಲ, ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಇದೆಲ್ಲದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಎಲ್ಲ ಶಾಸಕರು ಎಂಎಲ್ಎಗಳಿಗೆ ಮಂತ್ರಿ ಆಗೋ ಆಸೆಯೂ ಕೂಡ ಇದ್ದೇ ಇರುತ್ತೆ ಅಂತ ಎಂಸಿ ಸುಧಾಕರ್ ಹೇಳಿದ್ದಾರೆ. KH ಮಣಿಪುರ ಜಮೀರ್ ಅಹಮದ್ ಅವರು ಹೈಕಮಾಂಡ್ ರಾಜೀನಾಮೆ ಕೂಡ ಸಿದ್ಧ ಇದ್ವಿ ನಾವು. ಖಂಡಿತ ಇವತ್ತು ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರು, ನಾನು ರಾಜೀನಾಮೆ ಕೂಡ ತಂದಿದ್ದೇನೆ. ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ತಕ್ಕಂಥದ್ದಲ್ಲ. ಪಕ್ಷ ಇವತ್ತು ನಮಗೆ ಗುರುತಿಸಿ ಅವಕಾಶ ಮಾಡಿಕೊಟ್ಟಿದೆ. ಈಗ 2.5 ವರ್ಷ ನಾವು ಪೂರೈಸ್ತಾ ಇದ್ದೀವಿ. ಮುಂದೆ ಪಕ್ಷ ಆಡಳಿತಾತ್ಮಕ ದೃಷ್ಟಿ ಅಥವಾ ಬೇರೆ ರಾಜಕೀಯ ದೃಷ್ಟಿಗಳಿಗೆ ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು. ಇವತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ, ಎಲ್ಲ 136 ಜನ ಶಾಸಕರು ಮಂತ್ರಿ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತದೆ ಮತ್ತು ಆಗ್ತಕ್ಕಂಥ ಅರ್ಹತೆ ಕೂಡ ಇರ್ತದೆ. ಅದ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ. ಎಲ್ಲರಿಗೂ ಇವತ್ತು ನಾವೊಂದು ಮಂತ್ರಿ ಆಗಬೇಕು, ಏನಾದರೂ ನಮ್ಮಿಂದ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರಕ್ಕೆ ಆಗಬೇಕು ಅಥವಾ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥದ್ದು ತಪ್ಪಲ್ಲ. ಅಂತಿಮವಾಗಿ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಾವೇನು ಕೆಲಸ ನಿರ್ವಹಿಸ್ತೀವಿ, ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಕಟ್ಪಾಡಾಗಿ ನಾವು ಅವರ ಆದೇಶಗಳಿಗೆ ಅನುಗುಣವಾಗಿ ನಾವು ನಡ್ಕೊಳ್ತಕ್ಕಂಥದ್ದು. ಇವತ್ತು ರಾಜಕೀಯ ವ್ಯವಸ್ಥೆ